ಸ್ವಲ್ಪ ದೂರದಲ್ಲೇ ಜಲಪಾತ ಕಾಣ್ತಾ ಇದೆ ಕಣ್ಣಿಗೆ, ಇಲ್ಲೇ ಪಕ್ಕದಲ್ಲೇ ಇದೆ. ಅಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಈಗ ಡೈರೆಕ್ಟಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಸುತ್ತಾಕೊಂಡು ಹೋಗಬೇಕು. ನಾನು ಆ ಕಡೆನೇ ಬರಬೇಕಿತ್ತು, ಸ್ವಲ್ಪ ಯಾಮನ್ ಈ ಕಡೆ ಬಂದುಬಿಟ್ಟಿದ್ದೀನಿ. ಬಂದಿದ್ದು ಚಲೋ ಆಯಿತು. ಇಲ್ಲಿ ನೋಡಿ ಸಜ್ಜೆ ಕಟಾವು ಮಾಡಿದ್ದಾರೆ, ಮತ್ತು ಕಟಾವು ಮಾಡಿದರೆ ಅರ್ಧ ಇನ್ನೂ ಬಿಟ್ಟಿದ್ದಾರೆ. ಬಿಸಿಲಂತ ಹೋಗಿರ್ತಾರೆ, ಅವಾಗ ಬೆಳಗ್ಗೆನೇ ಬಂದು ಕೊಯ್ತಾರೆ, ಯಾಕಂದರೆ ಅಷ್ಟೊಂದು ಜಾಸ್ತಿ ಬಿಸಿಲಿರಲ್ಲ ಅಂತ. ಇಲ್ಲಾಂದರೆ ಈ ಒಂಥರ ಸುಂಕಾಯ ಅಂತ ಇರುತ್ತೆ ಸಜ್ಜೆಲಿ, ಅದು ಕೊಯ್ಲಿಕ್ಕೆ ಆಗೋದಿಲ್ಲ ಮಧ್ಯಾಹ್ನ ಜಾಸ್ತಿ ಬಿಸಿಲಿದ್ದಾಗ. ಓಕೆ, ಬಂತು, ಬನ್ನಿ ಹೋಗುವ, ಬನ್ನಿ ತೋರಿಸ್ತೀನಿ ನಿಮಗೆ ಫಾಲ್ಸು. ನೋಡಿ ಗಾಯ್ಸ್, ಅಂತ ಇಂಥ ಫೈನಲ್ ಬಂದು ರೀಚ್ ಆದ. ನಾನು ಆ ಕಡೆಯಿಂದ ಬರಬೇಕಿತ್ತು, ಈ ಕಡೆಯಿಂದ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಮತ್ತು ಹೋಗ್ಲಿಕ್ಕೂ ಜಾಗನೂ ಇಲ್ಲ ಅಷ್ಟೊಂದು. ಫುಲ್ಲು ಎಲ್ಲ ಪಾಚಿ ಕಟ್ಟಿ ಕಾಲು ಜಾರ್ತಾ ಇದೆ. ತುಂಬ ಹುಷಾರಾಗಿ ಹೋಗ್ಬೇಕು ಇವಾಗ. ಆ ಕಡೆಯಿಂದ ಬಂದಿದ್ರೆ ಎಲ್ಲ ಆ ಕಡೆನೇ ಇದ್ದಾರೆ, ಎಲ್ಲ ಆಲ್ರೆಡಿ ಆ ಕಡೆಯಿಂದನೇ ಇದ್ದಾರೆ. ನಾನು ಗೊತ್ತಿಲ್ಲದೆ ಈ ಕಡೆ ಬಂದುಬಿಟ್ಟೆ. ಯಾರು ಈ ಕಡೆ ಬರೋಕ್ಕೆ ಹೋಗ್ಬೇಡಿ ಗೈಸ್. ಮತ್ತು ಮುಂದೆ ನೋಡ್ರಿ, ಇವ್ರು ಡೈರೆಕ್ಟಾಗಿ ನೀರಿನ ಸಿಮೆಂಟ್ ಕಟ್ಕೊಂಡು ಡೈರೆಕ್ಟಾಗಿ ಹೊಲಕ್ಕೆ ನೀರು ಇದು ಮಾಡ್ಕೊಂಡಿದ್ದಾರೆ. ಎಂಥ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಯಾಕೆ ಕರೆಂಟ್ ಬೇಡ, ಏನೂ ಬೇಡ, ಡೈರೆಕ್ಟ್ ಅಡ್ಡ ಒಂದು ಸ್ವಲ್ಪ ಕಾಂಕ್ರೀಟಿಂದ ಕಲ್ಲಾಗಿ ಕಟ್ಕೊಂಡಿದ್ದಾರೆ. ಡೈರೆಕ್ಟ್ ಸೀದಾ ಹೊಲಕ್ಕೆ ನೀರು ಹೋಗುತ್ತೆ. ತುಂಬ ಪಾಚಿ ಇದೆ ಗಾಯ್ಸ್. ಇವಾಗ ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಗೈಸ್. ಹೋಗೋದೇ ಒಂದು ದೊಡ್ಡ ಸವಾಲಾಗಿದೆ ನನಗೆ. ಇವಾಗ ಹಿಂಗೆ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ. ಮೊದಲೇ ಕಾಲು ಜಾರ್ತಾ ಇದೆ. ಅಷ್ಟು ಬಂಡೆ, ಇಷ್ಟು ನೀರು ಹರಿತಿದ್ರು ಬಂಡೆ ಬಿಸಿ ಇದೆ, ಮತ್ತು ಈ ಕಡೆ ಯಾವ ಕಾರಣಕ್ಕೆ ಈ ಕಡೆ ಬರೋಕ್ಕೆ ಹೋಗ್ಬಿಡಿ ಗೈಸ್. ನೋಡ್ಕೊಂಬಿಡಿ ಈಗಲೇ. ಅಲ್ಲಿ ಬ್ರಿಡ್ಜ್ ದಾಟಕ್ಕೆ ಹೋಗ್ಬಿಡಿ. ಆ ಬ್ರಿಡ್ಜಿಂದ ಆ ಕಡೆ ರೈಟ್ ತಗೊಂಡು ಸೀದನೇ ಬನ್ನಿ. ಆ ಕಡೆಯಿಂದನೇ ತುಂಬ ವ್ಯೂ ಚೆನ್ನಾಗಿ ಕಾಣುತ್ತೆ. ಆ ಫಾಲ್ಸ್ ಎಲ್ಲ ಕ್ಲಿಯರಾಗಿ ಕಾಣುತ್ತೆ. ಈ ಕಡೆಯಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ, ಕಷ್ಟಪಡಬೇಕು. ಅದು ಹುಡುಗಿರು ಬಂದ್ರಂತೂ ಸಾಧ್ಯನೇ ಇಲ್ಲ ಹೋಗ್ಲಿಕ್ಕೆ. ಬಾಯ್ಸ್ ಆದರೆ ಏನೋ ಕಷ್ಟಪಟ್ಕೊಂಡು ಹೋಗ್ಬೋದು. ಬಟ್ ಆದರೆ ಈ ಕಡೆ ಬರಲಿಕ್ಕೆ ಹೋಗಲೇಬೇಡಿ. ಇಲ್ಲಿಂದ ಏನಾದರೂ ಅಪಘಾತ ಭಾಳ ಡೇಂಜರ್ ಇದು. ಕಾಲು ಜಾರಿದ್ರೆ ಸೀದಾ ಕೆಳಕ್ಕೆ ಜಾರ್ತೀವಿ, ಮತ್ತು ಗ್ರಿಪ್ ಹಿಡ್ಕೊಳ್ಳೋಕ್ಕೂ ಏನೂ ಇಲ್ಲ ಇಲ್ಲಿ. ಈಗ ನೋಡಿ, ನನಗೆ ದಾಟಲಿಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟಪಡ್ತಾಯಿದ್ದೀನಿ. ಇಲ್ಲಿ ನೀರಲ್ಲಿ ಇಳಿಲೇಬೇಕು ಅನಿಸುತ್ತೆ. ನೋಡುವ, ಟ್ರೈ ಮಾಡ್ತೀನಿ. ನೋಡಿರಿ, ಡೈರೆಕ್ಟ್ ಪೈಪ್ ಕಲೆಕ್ಷನ್ ಕೊಟ್ಟಿದ್ದಾರೆ ಅವರು. ಡೈರೆಕ್ಟ್ ಪೈಪ್ ಕನೆಕ್ಷನ್ ಕೊಟ್ಟು ಅಲ್ಲಿಂದ ನೀರು ಹೋಗೋ ಥರ ಮಾಡ್ಕೊಂಡು ಸೀದಾ ಹೊಲಕ್ಕೆ ಹೋಗುತ್ತೆ ನೋಡಿ. ಎಂಥ ಪ್ಲ್ಯಾನ್ ಇದೆ ಅವರು. ಕರೆಂಟ್ ಬೇಡ, ಏನೂ ಬೇಡ, ಮೋಟ್ರು ಬೇಡ. ಹೋಗ್ಬೇಕು ಇವಾಗ. ಹೋಗೋದು ದೊಡ್ಡ ಕೆಲಸ ಆಗಿದೆ. ಹೋಗ್ಬೇಕು ಇವಾಗ. ಅಲ್ಲಿಂದ ಹೋಗಿ ಹೆಂಗೆ ಕಾಣ್ತಾನೇ ಇಲ್ಲ. ಆ ಕಡೆ ಫಾಲ್ಸ್ ಕಾಣ್ತಾನೆ, ನೀರುಗಳು ಕಾಣ್ತಾನೆ ಇಲ್ಲ. ಈ ಕಡೆಯಿಂದ ಮಾತ್ರ ಕಾಣ್ತಾನೆ. ಈಗ ಇದನ್ನು ಹತ್ತಲಿಕ್ಕೂ ಗ್ರಿಪ್ ಏನಿಲ್ಲ, ಎಲ್ಲ ಪಾಚಿ ಇದೆ. ಪಾಚಿ ಕೊಟ್ಬಿಟ್ಟು ನೀರು ಹರಿದು ಇಲ್ಲಿ ಇವಾಗೇನೋ ಸ್ವಲ್ಪ ಬೇಸಿಗೆ ಕಾಲ, ನೀರು ಸ್ವಲ್ಪ ಕಡಿಮೆ ಆಗಿದೆ. ಮಳೆಗಾಲದಲ್ಲಿ ಇಲ್ಲಿ ಬರಲಿಕ್ಕೆ ಆಗೋದೇ ಇಲ್ಲ, ಯಾವ ಕಾರಣಕ್ಕೂ ಅಲ್ಲ. ಫುಲ್ಲು ನೀರು ತುಂಬಿರ್ತದೆ. ಇಲ್ಲೇ ಸುತ್ತಮುತ್ತಲಿರೋ ಜನಕ್ಕೆ ಅಷ್ಟೇ ಗೊತ್ತಿದೆ ಅದು. ಬಟ್ ಗೊತ್ತಿದ್ರು ಅವ್ರು ಅಷ್ಟೊಂದು ಬರೋದಿಲ್ಲ. ಇದು ಬಳ್ಳಾರಿ ಮತ್ತು ಗುಲ್ಬರ್ಗ ಹೈವೇ ಇದೆಯಲ್ಲ, ಜಸ್ಟ್ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಒಳಗಿದೆ. ಆ ಬೋರ್ಡು ಹಾಕಿಲ್ಲ, ಚಿಕ್ಕದಾಗಿ ಹಾಕಿದ್ದಾರೆ ವಾಲ್ಮೀಕಿ ಜಲಪಾತ ಅಂತ. ಅದರಲ್ಲಿ ಎಲ್ಲ ತುಕ್ಕಿಡಿದು ಏನು ಕಾಣೋದೇ ಇಲ್ಲ. ಸ್ವಲ್ಪ ಈ ಟೂರಿಸಮ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಅರಣ್ಯ ಇಲಾಖೆಯವರು ಸ್ವಲ್ಪ ದೊಡ್ಡದಾಗಿ ಬೋರ್ಡ್ ಹಾಕಿದ್ರೆ ಜನಕ್ಕೂ ಗೊತ್ತಾಗುತ್ತೆ ಇಲ್ಲಿ ಫಾಲ್ಸ್ ಇದೆ ಅಂತ. ಈ ಗೊಲಪಲ್ಲಿ ಬ್ರಿಡ್ಜ್ ಇಳಿಬೇಕಾದ್ರೆ ಗೊತ್ತಾಗುತ್ತೆ. ಅಲ್ಲಿಂದ ಸ್ವಲ್ಪ ಈಗ ಬೆಟ್ಟದ ಕಡೆ ಕಣ್ಣಾಡಿಸಿದ್ರೆ ಡೈರೆಕ್ಟಾಗಿ ನೀರುಗಳು ಕಾಣ್ತಾ ಇರುತ್ತೆ. ಅಲ್ಲಿ ಮೂಲೆಯಿಂದ ಗೊತ್ತಾಗುತ್ತೆ. ಗೊತ್ತಿರೋರಾದ್ರೆ ಬರ್ತಾರೆ. ಈಗ ಇತ್ತೀಚೆಗೆ ಜನ ತುಂಬ ಬರ್ತಾಯಿದ್ರು ಅಂತ ಹೇಳ್ತಿದ್ರು, ಲೋಕಲ್ ಅವ್ರು ಕೇಳಿದೆ. ಇತ್ತೀಚೆಗೆ ಜನ ತುಂಬ ಆಗ್ತಾಯಿದೆ ಅಂತ ಹೇಳಿದ್ರು. ಮತ್ತು ಇಲ್ಲಿ ಮೊಸಳೆಗಳಿದಾವಂತೆ, ತುಂಬ ಹುಷಾರಾಗಿರಬೇಕು. ಯಾರು ಬಂದು ಇಲ್ಲಿ ಮಂಗಿ ಆಟ ಆಡೋಕ್ಕೆ ಹೋಗ್ಬೇಡ್ರಿ.
ಇದು ಎಲ್ಲಿ ಬರುತ್ತಪ್ಪ ಅಂದರೆ ಸುರಪುರ ಮತ್ತು ಲಿಂಗಸೂರು ಹೆದ್ದಾರಿ ರಾಜ್ಯ ಹೆದ್ದಾರಿಲಿ ಬರುತ್ತೆ. ತಿಂತ್ನಿ ಬ್ರಿಡ್ಜ್ ಆದಮೇಲೆ ಗೊಲ್ಪಲ್ಲಿ ಅಂತ ಬರುತ್ತೆ. ಗೊಲ್ಪಲ್ಲಿಂದ ಸ್ವಲ್ಪ ಡೌನ್ ಆದಮೇಲೆ ಬ್ರಿಡ್ಜಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಲೆಫ್ಟ್ ಬರುತ್ತೆ. ಆ ಲೆಫ್ಟಿಂದ ಜಸ್ಟ್ 1.5 ಕಿಲೋಮೀಟರ್ ಒಳಗಡೆ ಬಂದರೆ ನಿಮಗೆ ಈ ಫಾಲ್ಸ್ ಸಿಗುತ್ತೆ. ಬರುವಾಗ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಚ್ಚರಿಕೆ ಒಂದು ಬೋರ್ಡ್ ಹಾಕಿ ನಿಮ್ಗೆ ಫಸ್ಟ್ಗೆ ಕಾಣಿಸ್ತೆ ನಾನು ಪ್ರತಿಯೊಂದರ ಮೇಲೆ ಹಾಕಿದ್ದಾರೆ. ಬಂಡೆ ಮೇಲೆ ಕಾಲು ಜಾರುತ್ತದೆ, ಎಚ್ಚರಿಕೆ, ನೀರಿಗೆ ಇಳಿಬೇಡಿ. ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಯಾಕಂದರೆ ಪ್ರತಿಯೊಂದರಲ್ಲಿ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ನಾವು ಅದನ್ನು ತಿಳ್ಕೊಳ್ಬೇಕು. ಇದು ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಇದು ಹಳ್ಳ ಯಾವ ರೀತಿ ಇದು ಜಲಪಾತ ಯಾವ ರೀತಿ ಸೃಷ್ಟಿಯಾಗಿದೆ ಅಂತಂದರೆ ಕೃಷ್ಣ ನದಿಗೆ ಒಂದು ಕಾಲುವೆ ತಂದಿದ್ದಾರೆ ಗುಡುಗುಂಟ ಹತ್ರ. ಆ ಕಾಲುವೆಯಿಂದ ನೀರನ್ನು ಬಿಟ್ಟಿದ್ದಾರೆ. ನೀರಿನ ಕಾಲುವೆ ಮುಗಿದ ಮೇಲೆ ಅದು ಅಡವಿಯಿಂದ ಬಂದು ಡೈರೆಕ್ಟ್ ಅದು ಹಳ್ಳಾಗಿ ಹರಿತದೆ. ಒಂಥರ ಇದು ಪ್ರಕೃತಿ ಸೃಷ್ಟಿನೇ ಜಲಪಾತ ಇದು. ಇದು ಏನಾದ್ರು ಕ್ಯಾನಲ್ ಇರಲಿಲ್ಲ ಅಂತಂದರೆ ಅಥವಾ ಕಾಲುವೆ ಇರಲಿಲ್ಲ ಅಂತಂದರೆ ಇದು ಜಲಪಾತ ಇರ್ತಿರಲಿಲ್ಲ. ಆ ಕಾಲುವೆಯಿಂದ ಈ ಜಲಪಾತ ಸೃಷ್ಟಿಯಾಗಿದೆ. ಇದಕ್ಕೆ ಮೊದಲು ಗುಂಡಲಬಂಡ ಜಲಪಾತ ಅಂತ ಕರೀತಿದ್ರು. ಇವಾಗ ಇತ್ತೀಚೆಗೆ ವಾಲ್ಮೀಕಿ ಜಲಪಾತ ಅಂತ ಪ್ರಸಿದ್ಧಿ ಆಗ್ತಾಯಿದೆ. ಎರಡು ಹೆಸರಿಂದನೂ ಕರೀತಾರೆ. ತುಂಬ ನೀರು ಮಾತ್ರ ತುಂಬ ಕೋಲ್ಡ್ ಆಗಿದೆ. ಅಡವಿಲಿ ಹರಿಯೋದ್ರಿಂದ ಇಷ್ಟು ಸುಡ ಬಿಸಿಲಲ್ಲೂ ಕೂಡ ತುಂಬ ಕೋಲ್ಡ್ ಆಗಿದೆ ನೀರು. ಕುಡಿಯೋ ನೀರಿದು. ನಾವು ಇದೇ ನೀರೇ ಕುಡಿಯೋದು. ಇಲ್ಲೇ ನಮ್ಮೂರು ಇಲ್ಲಿಂದ ಜಸ್ಟ್ ಒಂದು 10 ಕಿಲೋಮೀಟರ್ ದೂರದಲ್ಲೇ ಇದೆ, ದೂರ ಏನಿಲ್ಲ. ನಮಗೂ ರೂಢಿ ಇದೆ. ಎಲ್ಲ ಕಲ್ಬಂಡಿಯಲ್ಲಿ ನಾವು ನದಿಯಲ್ಲಿ ಎಲ್ಲ ತಿರುಗಾಡೋದ್ರಿಂದ ಕಲ್ಬಂಡಿ ನಮಗೇನು ಅಷ್ಟೊಂದು ತ್ರಾಸು ಕೊಡಲಿಲ್ಲ, ರೂಢಿ ಇದೆ. ಹಂಗಾಗಿ ಓಡಾಡ್ತಿದ್ವಿ. ಬಟ್ ನೀವು ಅಷ್ಟು ಸುಲಭವಾಗಿ ಓಡಾಡಬೇಡಿ ಬಂದವರೆಲ್ಲ. ತುಂಬ ಜೋಪಾನವಾಗಿರಿ, ಜೋಕಿಯಿಂದಿರ್ರಿ, ಹುಷಾರಾಗಿರ್ರಿ ಅಂತ ಹೇಳ್ತಾ ಬನ್ನಿ ನಮ್ಮ ಪ್ರವಾಸ ಉದ್ಯಮವನ್ನು ನಾವಿಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡೋಣ ತಿಳಿದವರಾಗಿ. ಬಂದ ಪರಿಸರವನ್ನು ಹಾಳು ಮಾಡಬೇಡಿ ಗಾಯ್ಸ್, ಇಷ್ಟೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಇವರಂತೂ ಒಂಥರ ನೈಸರ್ಗಿಕವಾಗಿ ಕಾಲುವೆ ಸೃಷ್ಟಿಸ್ಕೊಂಡ್ಬಿಟ್ಟವ್ರು ಇರೋ ಸಪ್ರೇಟಾಗಿ. ಅಲ್ಲಿಂದ ಡೈರೆಕ್ಟ್ ನೀರು ಬೀಳ್ತಿರೋದಕ್ಕೆ ಒಂದು ದೊಡ್ಡ ಪೈಪ್ ಇಟ್ಟಿದ್ದಾರೆ. ಆ ಪೈಪಿಂದ ಜಸ್ಟ್ ಕೆಳಗಡೆ ನೀರು ಡೌನ್ ಬರೋ ಥರ ಮಾಡಿ ಅಲ್ಲಿಂದ ಅವ್ರು ಸ್ವಲ್ಪ ಕಾಂಕ್ರೀಟ್ಗೆ ಅಡ್ಡ ಕಟ್ಕೊಂಡಿದ್ದಾರೆ ಗೋಡೆನ. ಕಾಂಕ್ರೀಟ್ ಗೋಡೆ ಅಡ್ಡ ಕಟ್ಕೊಂಡು ಸೀದಾ ನೀರು ಅಲ್ಲಿ ಜಮೀನುಗಳಿಗೆ ಹೋಗ್ತು. ಒಂದು 20-30 ಎಕರೆ ಕವರ್ ಮಾಡುತ್ತಂತ ನೀರದು. ಇಲ್ಲೊಬ್ಬರು ರೈತರು ಬರ್ತಾ ಇದ್ದಾರೆ, ಅವ್ರನ್ನ ವಿಚಾರಿಸ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಈ ವಿಡಿಯೋನ ಆದಷ್ಟು ಜನರಿಗೆ ತಲುಪಿಸಿ, ಅವ್ರಿಗೂ ಗೊತ್ತಾಗಲಿ. ಇಲ್ಲಿ ಎಷ್ಟೊಂದು ಜನ ಬಿಸಿಲು ಜನ ಗೊತ್ತೇ ಇರೋಲ್ಲ ಕೆಲವರಿಗೆ, ಔಟ್ ಆಫ್ ತಾಲೂಕು ಅವ್ರಿಗೆ, ಅವ್ರಿಗೂ ಗೊತ್ತಾಗಲಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.